ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಕೆಲವೊಂದು ಅಡುಗೆ ಟಿಪ್ಸ್ ಆಗಿರ್ಬೋದು ಅಥವಾ ಕಿಚನ್ ಟಿಪ್ಸ್ ಆಗಿರ್ಬೋದು ಹೇಳ್ಕೊಡ್ಬೇಕಂತ ಬಂದನಿ. ಹಿಂಗೆ ನಿಮ್ಗೆ ಮುಂದೆಲ್ಲ ನಾನು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಇವಾಗ ನಾನು ಕೆಲವೊಂದನ್ನು ನಿಮಗೆ ತಿಳಿಸ್ಕೊಡ್ಬೇಕಂತ ಬಂದನಿ. ಫಾಲೋ ಮಾಡಿರಿ, ಎಲ್ಲ ಟ್ರೂ ಆಗೈತಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಅದು ಕರೆನ ಸುಳ್ಳನ ನಿಮಗೂ ಕೂಡ ಗೊತ್ತಾಕತಿ. ಹಂಗೆ ನನ್ನ ವಿಡಿಯೋಸ್ನೆಲ್ಲ ವಾಚ್ ಮಾಡ್ತಾ ಇರ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ, ಕಂಟಿನ್ಯೂ ಆಗಿ ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾ ಇರ್ರಿ. ಬರ್ರಿ ನಾವಿವತ್ತು ಸ್ಟಾರ್ಟ್ ಮಾಡೋಣ. ಹಂಗೆ ನಾನು ಈ ವಿಡಿಯೋದಾಗ ಒಂದು ಕಡೆ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ನ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ನಾನು ದೋಸೆನೇ ಮಾಡೀನಿ. ಅದಕ್ಕೆ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಸ್ನ್ಯಾಕ್ಸ್ನ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋದೊಳಗೆ ಒಂದು ದೋಸೆ ಮಾಡೀನಿ, ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಅಗೇನ್ ಕೇಳಾಕತ್ತ ನಿಮಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಕಂಟಿನ್ಯೂ ಮಾಡೋಣ ಬನ್ನಿ. ತರಕಾರಿನೆಲ್ಲ ತಂದಾರ. 2 ವಾರದಿಂದನೂ ನಮ್ಗೆ ಸಂತಿನೇ ಇರಲಿಲ್ಲ. ಯಾಕಂದ್ರೆ ಒಂದು ವಾರ ಅಂತೂ ಊರಾಗ ಕಳೆದ್ವಿ, ಇನ್ನೊಂದು ವಾರ ಅದೇನೋ ನಮ್ಮ ಶಾನೋ ನನ್ನ ಗಾಡಿ ತರಕ್ಕೆ ಹೋದ್ರು ಅಂತಂದು 2 ವಾರದಿಂದ ಸಂತಿ ಮಾಡಿರಲಿಲ್ಲ. ಈಗ ತೊಗೊಂಬಂದಾಗ ಇವನ್ನೆಲ್ಲ ತೆಗೆದು ನಾನು ಹೆಂಗೆ ಆರ್ಗನೈಸ್ ಮಾಡ್ತೀನಿ, ಹಂಗೆ ಫ್ರಿಜ್ ನಾವು ತಂದಿರೋ ತರಕಾರಿನ ಹೆಂಗೆ ಆರ್ಗನೈಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇದ್ರೊಳಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿರಿ, ಇಷ್ಟು ತರಕಾರಿ ಅಂತ ತಂದೇವಿ. ಇಬ್ರಿಗೆ ಇಷ್ಟು ತರಕಾರಿ ಮುಖ್ಯ ಐತಿನ ಅಂದ್ರೆ ಹೌದು ಐತಿ. ಯಾಕಂದ್ರೆ ನಾವು ಸೊಪ್ಪನ್ನು ಜಾಸ್ತಿ ತಿಂತೇವೆ. ಹಂಗೆ ನಾನ್ ವೆಜ್ಜಿಗೆ ಟೊಮಾಟೊ ಈರುಳ್ಳೆಲ್ಲ ಇದೆಲ್ಲ ಜಾಸ್ತಿ ಬೇಕು. ಇಷ್ಟಂತರೂ ತರಕಾರಿ ತೊಗೊಂಬಂದಾರ. ಇದನ್ನ ಹೆಂಗೆ ಆರ್ಗನೈಸ್ ಮಾಡ್ಯಾರ ಅಂತ ತೋರಿಸ್ತೇನೆ. ನಾನು ಎಲ್ಲ ತೆಗೆದು ಕಸನೆಲ್ಲ ಕ್ಲೀನಾಗಿ ತೆಗೆದಿಟ್ಟನಿ. ಈಗ ನಾನು ತೋರ್ಸಕತ್ತೀನಿ ಏನಂದ್ರೆ ಆಲೂಗಡ್ಡೆ. ಇದು ಬೇಗೇನು ಹಾಳಾಗಂಗಿಲ್ಲ, ಹಂಗಾಗಿ ಮೇಲಿಟ್ಟನಿ. ಇಲ್ಲಿ ನಾನು ಹೀರೆಕಾಯಿ ಮತ್ತು ಹಾಗಲಕಾಯಿ ಎರಡನ್ನೂ ಕವರ್ನೇ ಹಾಕಿ ಇಲ್ಲಿಟ್ಟನಿ. ಹಂಗೆ ಹಾಲು. ಇಲ್ಲಿ ಬಂದ್ರೆ ನಮ್ಮದು ಸೊಪ್ಪು ಏನೋ ಈರುಳ್ಳಿ ಸೊಪ್ಪು ಗಡ್ಡೆ ಏನು ಸಿಗ್ತದಲ್ಲ ಅದು. ಇಲ್ಲಿ ಪುದೀನ, ಹಂಗೆ ಕೊತ್ತಂಬರಿ ಸೊಪ್ಪು. ಇಲ್ಲಿ ಹಸಿಮೆಣ್ಸಿಕಾಯಿ ಬೇಗ ನೀರು ಹೊಡೆದು ಬಿಡ್ತೈತಿ, ಹಂಗಾಗಿ ಕೆಳಗಿಟ್ಟನಿ. ಹಂಗೆ ಚೋಳಿಕಾಯಿ, ಬೀನ್ಸ್ ನಮಗೊಂದು ವಾರಕ್ಕೆ ಕರೆಕ್ಟ್ ಆಕತಿ. ನಾನು ಇಲ್ಲಿ ಏನು ಮಾಡಾಕತ್ತೀನಿ ಅಂತಂದ್ರೆ ಕ್ಯಾಬೇಜ್ ಇಡಾಕತ್ತೀನಿ. ಏನು ಇಟ್ಟಿಲ್ಲ, ಕ್ಯಾಬೇಜನ್ನ ಇಡಾಕತ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮೊಳಕೆ ಕಟ್ಟಿದ ಕಾಳು, ಹಂಗೆ ಕೊಬ್ಬರಿ, ಶುಂಠಿ ಮತ್ತು ಲಿಂಬೆಹಣ್ಣು, ಎಗ್, ಸ್ಪ್ರೈಟ್ ಇಟ್ಟನಿ. ಹಂಗೆ ಇದು ಕರಿಬೇವನ್ನ ತುರಿದು ಹಾಕೀನಿ. ನಾವೇನಕ್ಕೆಲ್ಲ ಕರಿಬೇವು ಹಾಕಿಡಬೇಕು ಅಂತಂದ್ರೆ ನಾವು ಮುಚ್ಚಿದಾಗ ಕರೆಂಟ್ ಹತ್ತತ್ತಲ್ಲ, ಹಾಗಾಗಿ ಸೊ ಅದು ಎಲೆಕ್ಟ್ರಿಕಲ್ದು ಕಿರಣಗಳು ಏನದವು ಅವು ಬಿಡ್ತಾವೆ. ಹಾಗಾಗಿ ಹಿಂಗೆ ಮುಚ್ಚಿಡೋದು ಬೆಸ್ಟ್. ನೋಡಿರಿ, ಈ ಥರ ಅಂತೂ ಇಟ್ಟನಿ. ತುಂಬ ಸಿಂಪಲ್ ಇದೆ. ನಾನು ಇಲ್ಲಿ ಸೌತೆಕಾಯಿ, ಹೀರೆಕಾಯಿ ಎಲ್ಲ ಹಾಕಿಡ್ತಿದ್ದೆ, ಬಟ್ ಇವಾಗ ತುಂಬ ಎಳೆದಿದ್ದಂದು ಹೀರೆಕಾಯಿನ ಇಲ್ಲಿಟ್ಟನಿ. ಕ್ಯಾಬೇಜ್ ಒಂದು ಇಲ್ಲಿಟ್ಟನಿ ಅಷ್ಟೆ. ಹಂಗೆ ಮುಚ್ಚಿದ್ರೆ ಕೆಳಗಡೆ ಡ್ರಾ ಒಳಗೆ ಈರುಳ್ಳಿ ಇಟ್ಟನಿ. ಹಂಗೆ ನಾನು ಮುಳುಗಾಯಿ, ನೀವೇನು ಬದ್ನೆಕಾಯಿ ಅಂತೀರಿ, ಮುಳುಗಾಯಿ ಮತ್ತು ಬಿಟ್ರೋಟ್ ನಾ ಜಾಸ್ತಿ ಫ್ರಿಜ್ ಒಳಗೆ ಇಡೋಂಗಿಲ್ಲ, ಅವ್ನು ಆಚೆ ಇಟ್ಟನಿ. ಟೊಮೊಟೊ ಹಣ್ಣಂತೂ ಇಡೋದೇ ಇಲ್ಲ. ಮೊನ್ನೆ ನೀವು ಒಂದು 4-4 ಇಟ್ಟನಿ, ಹೆಂಗೆ ನೀರು ಹೊಡೆದವು ನೋಡಿರಿ. ಈ ಥರ ಕವರ್ ತೊಗೊಳೋದು ಭಾಳ ಬೆಸ್ಟ್ ಐತಿ ಮೇಲ್ಗಡೆ ಮುಚ್ಚಕ್ಕ. ಮತ್ತು ಇಲ್ಲಿ ಯಾಕಂದ್ರೆ ಗಲೀಜು ಆಗಂಗಿಲ್ಲ. ಹಂಗೆ ಇವಾಗ ಕವರ್ ಹಾಕಿಡೋದ್ರಿಂದನೂ ಚಲೋ, ಅಂದರೆ ಜಾಸ್ತಿ ನೀರು ಹೊಡೆಯಂಗಿಲ್ಲ ಅಂತಂದು. ಎಲ್ಲ ಗಲೀಜಿಗೆ ತಂದುಬಿಡ್ರಿ. ನಾನೀಗ ಅಕ್ಕಿನ ಮಿಕ್ಸಿಗೆ ಹಾಕಿದೆ. ನಾನೇನು ತೋರ್ಸಕ್ಕೆ ಬಂದೆ ಅಂದ್ರೆ ಇಲ್ಲಿ ನೋಡ್ರಿ, ಇದು ವೈಯರ್ ಹಿಂಗೆ ಹೋಗಿ ನೋಡ್ರಿ, ಅದು ಅಲ್ಲಿ ಹೋಗಿ ಅಟ್ಯಾಚ್ ಆಗೈತಿ. ಈಗ ನಮ್ಗೆ ಎಕ್ಸ್ಟ್ರಾ ಏನಂದ್ರೆ ಇದಿಷ್ಟು ಎಕ್ಸ್ಟ್ರಾ ಐತಿ. ಇದನ್ನು ನಾವೇನು ಮಾಡ್ಬೇಕಂದ್ರೆ ಹಿಂಗೆಲ್ಲ ಸುತ್ತಿ ಮತ್ತು ಇವೆಲ್ಲ ಬಿದ್ದು ಬಿಡ್ತವೆ. ಅದಕ್ಕೆ ಇವೆರಡನ್ನೂ ಸುತ್ತಿ ಇಲ್ಲೊಂದು ರಬ್ಬರ್ ಹಾಕ್ರಿ. ಒಂದು ಇಲ್ಲ ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಐತಿ, ನಾನು ಹೇಳ್ಕೊಡ್ತೇನೆ. ಅದನ್ನ ಹಾಕಿಟ್ಕೋಬೋದು. ಇದು ಏನಾಗತ್ತೆ ಅಂತಂದ್ರೆ ನಮ್ಗೆ ಎಷ್ಟು ಬೇಕು ಇಲ್ಲಿ ಕೈಯಾಗ ವೈಯರ್ ಐತೆ ಅಷ್ಟು ಹಾಕ್ಕೋಬೋದು. ಇಲ್ಲ ಅಂದ್ರೆ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೇನೆ ಅಂತಿದ್ನಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ನನಗೇನೋ ಒಂದು ಥಿಂಗ್ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ನಾ ಹಿಟ್ಟನ್ನು ಹೆಂಗೆ ರೆಡಿ ಮಾಡ್ಕೊಂಡೆ ಅಂತಂದು ಹಿಂದೆ ಒಂದು ದೋಸೆ ರೆಸಿಪಿ ಒಳಗೆ ತಿಳಿಸ್ಕೊಟ್ಟನಿ. ನೀವು ಹೋಗಿ ಅದನ್ನು ನೋಡಿರಿ, ನಿಮಗೂ ಗೊತ್ತಾಕತಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತಿ ದೋಸೆ. ಇದನ್ನ ಇನ್ನೂ ಒಂದ್ಸರಿ ಹೇಳ್ಬೇಕಂದ್ರೆ ಹಂಗೆ ಸಿಂಪಲ್ಲಾಗಿ ನಾನು ಹೇಳ್ಬಿಡ್ತೀನಿ. ಅಕ್ಕಿನ ಒಂದು 5ರಿಂದ 6 ತಾಸು ನೆನೆಸಿಟ್ಟು, ಅಂದರೆ ರೇಷನ್ ಅಕ್ಕಿ ಅನ್ಬೋದು ಅಥವಾ ದೋಸೆ ಅಕ್ಕಿ ಅನ್ಬೋದು, ಅದನ್ನು ನೆನೆಸಿಟ್ಟು 1 ಕಪ್ ಅಷ್ಟು ಉದ್ದಿನಬೇಳೆ ಮತ್ತು ಮೆಂತ್ಯಕಾಳು ಹಾಕೀನಿ. ಹಂಗೆ ಒಂದು 4 ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿನ ಗ್ರೈಂಡರ್ ಮಾಡಿ ಹಾಕೀನಿ. ಇದಕ್ಕೆ ಮತ್ತೇನೂ ಹಾಕಿಲ್ಲ, ಇಷ್ಟನ್ನು ನಾನು ಹಾಕಿದ್ದೆ. ಇದು ಈ ಥರ ಬಂದತಿ. ನಾವು ಇದನ್ನು ನಾಳೆ ಏನೋ ಒಂದು ಸ್ಪೆಷಲ್
ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ನನ್ನ ಕೈಲಿ ಆಗೋದಿಲ್ಲ. ನನಗೆ ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ಇವಾಗ ಅದನ್ನ ಸ್ಕಿಪ್ ಮಾಡಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಯಾಕಂದ್ರೆ ಅದನ್ನು ಸ್ನ್ಯಾಕ್ಸ್ ಮಾಡೋದು ಕ್ಯಾನ್ಸಲ್ ಮಾಡೀನಿ. ನಾಳೆ ದೋಸೆನ ಮಾಡಬೇಕಂತ ಫಿಕ್ಸ್ ಆಗಿಬಿಟ್ಟು ಇವಾಗ ಇದನ್ನು ನುಣ್ಣಗೆ ರುಬ್ಬಿ ಮುಚ್ಚಿಡಾಕತ್ತೀನಿ. ನಾಳೆ ಬೆಳಗ್ಗೆ ಹೆಂಗೆ ಹುಳಿ ಬಂದಿತ್ತು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಹೇಳಕತ್ತೀನಿ. ಈಗ ಕೊಬ್ಬರಿನ ನಾಲ್ಕಿಗೆ ತಗೊಳಕತ್ತೀನಿ. ನಾವು ನೋಡ್ರಿ ಈಗ ಕೊಬ್ಬರಿನ ಅದು ಚಿಪ್ಪೊಳಗೆ ಇರ್ಬೇಕಾದ್ರೆ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಐತಿ ಅಂತ ನಿಮ್ಗೆ ಗೊತ್ತೈತಿ. ನಾವು ಚಾಕು ತಗೋಬೇಕು, ಇಲ್ಲಕ್ರ ದುಣ್ಕಲ್ಲಿಲ್ಲೇ ಮೇಗಲ್ದು ಚಿಪ್ಪನ್ನೆಲ್ಲ ಹೊಡಿಬೇಕು, ಆಮೇಲೆ ತೆಗಿಬೇಕು. ನನಗೇನು ಹೇಳಕತ್ತಾನ ಅಂತಂದ್ರೆ ನಮ್ಗೆ ತುಂಬ ಈಸಿಯಾಗಿ ಬರಬೇಕು ಅಂತಂದ್ರೆ ಫ್ರಿಜ್ ಇರೋರು ಏನೈತಿ ಈ ಕೊಬ್ಬರಿ ತೆಂಗಿನಕಾಯಿ ಚಿಪ್ ಸಮೇತ ಏನೈತಿ ಒಂದಿನ ಬಿಫೋರ್ ಫ್ರಿಜ್ ಒಳಗಿರ್ಬೇಕು. ಒಂದು ಇಲ್ಲ ಏನೂ ಆಗಿಲ್ಲ ಅಂದ್ರೆ ಒಂದು 4-5 ತಾಸಾದ್ರೆ ಇಟ್ಟು ತೆಗೆದೆ ಅಂದ್ರೆ ನೋಡ್ರಿ ಒಂದು ಬದಿಗಷ್ಟೇ ಸ್ವಲ್ಪ ಚಾಕುನರ ಆಗಲಿ ಸ್ಪೂನರ ಆಗಲಿ ಹಾಕಿ ತೆಗೆದ್ಬಿಟ್ಟೆ ಅಂದ್ರೆ ಎಷ್ಟು ಈಸಿಯಾಗಿ ಬರ್ತೈತಿ ಅಂದ್ರೆ ನಾನು ನಿಮ್ಗೆ ಈಗ ತೋರ್ಸಕತ್ತೀನಿ. ಜಸ್ಟ್ ಒಂದು ಸೈಡ್ ಹಾಕಿ ಹಿಂಗೆ ತೆಗೆದೆ ಅಂದ್ರೆ ನೋಡ್ರಿ ಎಲ್ಲೂ ಸಿಕ್ಕಲಿಲ್ಲಂಗೆ ಈಸಿಯಾಗಿ ಹಿಂಗೆ ಬಂದುಬಿಡ್ತೈತಿ. ಇನ್ನೂ ಒಂದನ್ನು ನಾನು ನಿಮ್ಗೆ ಲೈವಾಗೆ ನಿಮ್ಗೆ ತೋರ್ಸಕತ್ತಾನ ನೋಡ್ರಿ. ಜಸ್ಟ್ ಒಂದು ಕಡೆ ಹಿಂಗೆ ಹಾಕಿ ಹಿಂಗೆ ಎಬ್ಬಿಟ್ಟೆ ಅಂದ್ರೆ ಸಾಕದೆ ಬಂದೇ ಬಿಡ್ತು ನೋಡ್ರಿ. ಎಷ್ಟು ಅಂದ್ರೆ ಎಷ್ಟು ಸಿಂಪಲ್ ಐತಲ್ಲ. ಇದು ನಿಮ್ಗೆ ಇನ್ನೊಂದು ಟ್ರಿಕ್ಸ್ ಐತಿ ನೋಡ್ರಿ. ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ ಕೆಲವೊಂದು ಈ ಥರ ಮಧ್ಯೆ ಟಿಪ್ಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರ್ರಿ, ಹಂಗೆ ಶೇರ್ನೂ ಮಾಡಿರಿ. ಒಳ್ಳೊಳ್ಳೆ ಟಿಪ್ಸ್ನೇ ಕೊಡ್ತಾ ಇರ್ತೀನಿ ನಾನು. ನಿಮ್ಗೆ ಯಾರಿಗೂ ಕೆಲವೊಬ್ರು ಗೊತ್ತಿರ್ತೈತಿ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿರಂಗಿಲ್ಲ, ಹಾಗಾಗಿ ನಾನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ನಿನ್ನೆ ನೈಟ್ ಏನು ನಾವು ಅಕ್ಕಿನ ರುಬ್ಬಿಟ್ಟಿದ್ದೆ, ಅದು ಇವತ್ತು ಬೆಳಿಗ್ಗೆ ನೋಡ್ರಿ ಹೆಂಗೆ ಹುಳಿ ಬಂದೈತಿ ಮೀನ್ಸ್ ಉಬ್ಬೈತಿ ಅಂತಂದು ನಿಮ್ಗೆ ತೋರ್ಸಕತ್ತೀನಿ. ಹಂಗೆ ನಾನು ರಾತ್ರಿ ತೋರಿಸಿದ್ದೆ ಒಂದು ಮಿಕ್ಸಿ ವೈಯರಿಂದ ಹೆಂಗೆಲ್ಲ ಸುತ್ತಾಕ್ಯಂಡು ಹೋಗೈತಿ ಅಂತಂದು. ಇವಾಗ ನೋಡ್ರಿ ಇದು ಅಕ್ಕಿ ಹಿಂಗೆ ಉಬ್ಬೈತಿ ನೋಡ್ರಿ ಯಾವ ಥರ ಬುರುಗ್ ಬಂದೈತಿ ಅಂತಂದು. ಈ ಥರ ಬಂದತ್ತಂದ್ರೆ ದೋಸೆಗಳು ಮಾತ್ರ ಸಖತ್ತಾಗಿ ಹೇಳ್ತವೆ. ಬರೀ ದೋಸೆ ಅಂತಲ್ಲ, ನೀವು ಪಡ್ಡು ಮಾಡಿರಿ, ಇಲ್ಲ ನಾನು ಹೇಳಿದ್ನೆಲ್ಲ ಇನ್ನೊಂದು ಥರ ಸ್ನ್ಯಾಕ್ಸ್ ಅದನ್ನಾದರೂ ಮಾಡಿರಿ. ಈ ಥರ ಉಬ್ಬೇಕ್ರಿ. ಈ ಥರ ಬುಗುರು ಬಂತು ಅಂದ್ರೆ ಭಾಳ ಟೇಸ್ಟಿಯಾಗಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವಂತನೇ ಅರ್ಥ. ನಮಗಿದು ರೆಡಿ ಆಗೈತಿ. ಈಗ ನಾನು ಹೇಳಿದ್ನೆಲ್ಲ ವೈಯರಿಗೆ ಈ ಥರ ಜೋಡಿಸಿ ನಾವು ಒಂದು ರಬ್ಬರ್ ಬ್ಯಾಂಡ್ ಹಾಕಿದೆ ಅಂದ್ರೆ ನಮಗೆ ಜಾಸ್ತಿ ಜಾಗನ ಹಿಡಿಯೋದಿಲ್ಲ, ಹಂಗೆ ಯಾವ ಸಾಮಾನುಗಳು ಬೀಳೋದಿಲ್ಲ ಅಲ್ಲ. ನಾನೊಂದೇನೋ ಎಕ್ಸ್ಟ್ರಾ ಕೆಲಸ ಹೇಳ್ಬೇಕಂತ ಮಾಡಿದ್ದೆ, ಆದ್ರೆ ಅದು ನನಗೆ ಸಿಗಲಿಲ್ಲ. ಈಗ ನೋಡ್ರಿ ಒಂದು ದೋಸೆ ಮಾಡೀನಿ, ನಿಮ್ಗೆ ಹೆಂಗೆ ಕಾಣಕತ್ತೈತೆ ಅಂತಂದು. ಎಷ್ಟು ನಿಜವಾಗ್ಲೂ ತಿನ್ನಕ್ಕಂತೂ ಭಾಳ ಟೇಸ್ಟ್ ಗರಿಯಾಗಿ ಬಂದಿರ್ತೈತಂದ್ರೆ. ಅನದರ್ ಒಂದು ಟ್ರಿಕ್ಸ್ ನಿಮ್ಗೆ ಹೇಳ್ಕೊಡಕತ್ತೀನಿ. ಏನಂತಂದ್ರೆ ನಾವು ಇವಾಗ ಬಾಂಡೆ ಸಾಮಾನು ಭಾಳ ಮಿಕ್ಕಿರ್ತವೆ, ಅವನ್ನೆಲ್ಲ ಸಾಯಂಕಾಲ ತೊಳೆದು ಏನು ಮಾಡ್ತೀವಿ ಈ ಥರ ಕಿಂಡಿ ಬುಟ್ಟಿ ಒಳಗೆ ನೀರು ಇಳಿಬಾರ್ದು ಅಂತಂದು ಎಲ್ಲವೂ ಒಂದೇ ಬುಟ್ಟಿ ಒಳಗೆ ಹಾಕಿ ಇಟ್ಟಿರ್ತೀವಿ. ಅದೆಲ್ಲ ನೈಟೆಲ್ಲ ನೀರು ಇಳಿದಾದ್ಮೇಲೆ ಮಾರ್ನಿಂಗ್ ತೊಗೊಂಡು ಹೋಗಿ ದಬ್ಬಾಕ ರೂಢಿ ಇರ್ತೈತಿ. ಇಲ್ಲಕ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ತೊಳೆದ್ರೆ ಸಾಯಂಕಾಲ ದಬ್ಬಾಕ ರೂಢಿ ಇಟ್ಕೊಂಡಿರ್ತೀವಿ. ಇಂಥ ಟೈಮ್ನಾಗ ಏನು ಮಾಡ್ಬೇಕಂತ ಹೇಳ್ತಾರಂದ್ರೆ ಹಂಗೆ ಖಾಲಿ ಬಿಡಬಾರ್ದು. ಮ್ಯಾಲೊಂದು ತಳುವಂತರ ಆಗಲಿ, ಒಟ್ಟು ಒಂದು ವಸ್ತ್ರ ಆಗಲಿ, ಒಂದು ವೇಲರ ಆಗಲಿ, ಯೂಸ್ ಮಾಡಿರೋದಾಗಲಿ ಯಾವುದಾದ್ರೂ ಆಗಿರಲಿ ನಮ್ಮ ಹತ್ರ ಇರೋ ಒಂದು ಬಟ್ಟೆನ ಕ್ಲೀನಾಗಿ ಮುಚ್ಚಬೇಕು. ಯಾಕೆ ಹಿಂಗೆ ಮುಚ್ಚಬೇಕು ಅಂತಂದ್ರೆ ನಾವು ಆಚೆ ಕಡೆ ಇಟ್ಟಿರ್ತೀವಿ, ಜಿರಳಿ ಅದು ಇದು ಹತ್ತಾ ಇರ್ತೈತಿ. ಹಾಗಾಗಿ ನಾವು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಹಂಗೆ ಫ್ರೀ ಆಗಿ ಬಿಡಬಾರ್ದು. ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಲೇಬೇಕು. ಅದು ಡೇ ಆಗಿರಲಿ ನೈಟ್ ಆಗಿರಲಿ ಮುಚ್ಚೋದು ಭಾಳ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಂಗೆ ನನಗೇನು ತೋರ್ಸಕತ್ತೇನೆ ಅಂತಂದ್ರೆ ನಾವಿವಾಗ ರೊಟ್ಟಿ ಮಾಡ್ಕೋಬೇಕಂತಂದು ಕಲ್ಲು ಒರೆಸಿಟ್ಟಿದ್ದೆ. ಈ ಕಲ್ಲನ್ನ ನಾನು ಕ್ಲೀನಾಗಿ ಮತ್ತೊಂದು ಸರಿ ಒರ್ಸಕತ್ತೀನಿ. ಏನಕ್ಕೆ ಒರ್ಸಕತ್ತೇನೆ ಅಂದ್ರೆ ಈ ಖರ್ಚಿಪ್ನ ನಿಮ್ಗೆ ತೋರಿಸ್ಬೇಕಂತಂದು. ನಾನೇನು ಹೇಳ್ತೇನೆ ಅಂತಂದ್ರೆ ಗ್ಯಾಸ್ ಕಟ್ಟಿ ಒರ್ಸಕ್ಕೆ ಒಂದಾಗಿರ್ಬೋದು, ಅಥವಾ ಗ್ಯಾಸಿನ ಒರ್ಸೋಕ್ಕಾಗಿರ್ಬೋದು, ಅಥವಾ ಹ್ಯಾಂಡ್ ಕರ್ಚಿಪ್ ಥರ ಕೈಗಳನ್ನ ಒರ್ಸೋಕೆ ಹಿಂಗೆ ಅಡುಗೆ ಮಾಡಬೇಕಾದ್ರೆ ಅವಾಗ ಒರ್ಸ್ಕೊಳಕ್ಕೆ ಈ ಥರ ಒಂದು 3-4 ಖರ್ಚಿಪ್ ಆಗಲಿ ಅಥವಾ ಬಟ್ಟೆ ಆಗಲಿ ಎತ್ತಿಟ್ಕೋಬೇಕು. ಒಂದರಿಂದನೇ ಎಲ್ಲ ಬಳಸಬಾರ್ದು, ಅದು ಅಲರ್ಜಿನ ಉಂಟು ಮಾಡ್ತೈತಿ. ನಾನೇನು ಹೇಳಕತ್ತೀನಿ ಅಂತಂದ್ರೆ ಈ ಥರ ಇವಾಗ ಹಿಟ್ಟು ಆಗ ಚೆಲ್ಲಿರ್ತೈತಿ ನಾವು ಜಿಗಟಕ್ಕಿನ ಮುಂದೆ ಅದನ್ನು ಆಗಿಂದಾಗ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದು ಒಣಗಿದ ಮೇಲೆ ತಂತಿ ಹಾಕಿ ತಿಕ್ಕಬೇಕು. ತಂತಿ ಹಾಕಿ ತಿಕ್ಕಬೇಕಾದ್ರೆ ಕಲರ್ ಪೇಡ್ ಆಗ್ಬೋದು ಆ್ಯಂಡ್ ಗೀಜ್ ಬಾಜ್ ಕೂಡ ಆಗ್ಬೋದು. ಯಾರ ಮನೆ ಕಡೆ ವ್ಯವಸ್ಥೆ ಎಲ್ಲ ಚೆನ್ನಾಗೈತಿ, ಯಾರೋಗೆ ಮನೆ ಕಡೆ ಎಲ್ಲ ಓಕೆ ಅನ್ನಂಗೈತಿ ಅವರು
ಟಿಶ್ಯೂಗಳನ್ನ ಯೂಸ್ ಮಾಡ್ಬೋದು. ನಾನು ಅದನ್ನ ಸಜೆಷನ್ ಮಾಡ್ತೀನಿ. ಆಗಾಗ ಕ್ಲೀನ್ ಮಾಡ್ಕೊಳಕ್ಕೆ ಯೂಸ್ ಆಕತಿ. ಆದ್ರೆ ಇಲ್ಲಪ್ಪ ನಾವು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆಲ್ಲ ನಾವು ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋಂಗಿಲ್ಲ ಅಂದರೆ ಹಿಂಗೆ ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಬೆಟರ್ ಈ ಥರ ಕರ್ಚೀಪ್ನ ಅಂದ್ರೆ ಸ್ಪಂಜ್ ಥರ ಬರ್ತಾವಲ್ಲ ಕರ್ಚೀಪು, ಆ ಥರ ಕರ್ಚೀಪ್ನ ಯೂಸ್ ಮಾಡೋದು ಭಾಳ ಬೆಸ್ಟು. ನಾನೀಗೇನು ಪೂರ್ತಿ ಗ್ಯಾಸ್ಟ್ರೋನು ಒರ್ಸಾಕತ್ತಿಲ್ಲ. ನಾನು ನಿನ್ನೆ ನೈಟ್ನು ಹುಷಾರಿರಲಿಲ್ಲ, ಹಾಗಾಗಿ ತೆಗೆದು ಒರೆಸಿಲ್ಲ. ಈ ಕಡೆ ಎಲ್ಲ ತೆಗೆದು ಒರೆಸೋದು ಹಂಗೆ ಐತಿ. ಜಸ್ಟ್ ನಾನು ಇವಾಗ ರೊಟ್ಟಿಗೆ ಏನು ಬೇಕೋ ಅದು ಒಂದು ಒಲೆ ಮಾತ್ರ ಕ್ಲೀನ್ ಮಾಡ್ಕೊಳಕತ್ತೀನಿ. ಇದು ನಂದು ಎಕ್ಸ್ಟ್ರಾ ಟಿಪ್ಸ್ ಆಗಿತ್ತು. ಏನಂದ್ರೆ ಕರ್ಚೀಪ್ನ ಒಂದೇ ಬಟ್ಟೆನ ಎಲ್ಲದಕ್ಕೂ ಯೂಸ್ ಮಾಡಬೇಡ್ರಿ, ಬೇರೆ ಬೇರೆ ಬಟ್ಟೆನ ಯೂಸ್ ಮಾಡಿರಿ. ನಮಗೆ ದಿನ ಒಗೆದು ಹಾಕೋಕ್ಕಾಗಿಲ್ಲಪ್ಪ, ತೊಳೆದು ಹಾಕೋಕ್ಕಾಗಿಲ್ಲ ಅಂತಂದ್ರೂ 2 ದಿನಕ್ಕೆ ಒಂದ್ಸರಿನಾದರೂ ಒಗೆದು ಬಿಸಿಲಿಗೆ ಕ್ಲೀನಾಗಿ ಒಣಗಿಸಿಟ್ಕೊಂಬಿಟ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಆಗುತ್ತಪ್ಪ ಅಂತಂದರೆ ದಿನಾನು ತೊಳೆದು ಹಾಕ್ಕೋಬೋದು. ಇನ್ ಕೇಸ್ ಆಗಂಗಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ತೊಳೆದು ಹಾಕ್ಯಂದು ನೀಟಾಗಿ ಬಿಸಿಲಿಗೆ ಒಗೆದಿಟ್ಕೊಂಬಿಟ್ರೆ ಒಣಗಿಸಿಟ್ಕೊಂಡ್ರೆ ಆಯ್ತು. ನಾನು ನಿನ್ನೆ ನೈಟ್ ಗ್ಯಾಸ್ ಸ್ಟವ್ ಹೊತ್ತಿಕ್ಕಿರಲಿಲ್ಲ, ಸೊ ಹಾಗಾಗಿ ಎಲ್ಲ ಐತಿ. ಇವಾಗ ರೊಟ್ಟಿಗೋಸ್ಕರ ಅಷ್ಟೇ ಇದು ಮಿಡಲ್ ಇರೋ ಒಂದು ಸ್ಟೋವ್ನ ಒರೆಸ್ಕೊಳಕತ್ತೀನಿ. ಈ ಥರ ಕರ್ಚೀಪು ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಒಂದು ಟಿಪ್ ನಾನೇನು ಹೇಳಕತ್ತೀನಿ ಅಂತಂದ್ರೆ, ಇವಾಗ ನಾನು ರೊಟ್ಟಿ ಮಾಡೀನಿ, ರೊಟ್ಟಿ ಉದ್ದಿರೋದನ್ನು ನಿಮಗೆ ಇವಾಗ ಬೇಯಿಸಿ ತೋರ್ಸಕತ್ತೀನಿ. ಇದೇನಕ್ಕೆ ಬೇಯಿಸಿ ತೋರ್ಸಕತ್ತೀನಿ ಅಂದರೆ ಎಲ್ರಿಗೂ ರೊಟ್ಟಿ ಮಾಡೋಕೆ ಬರ್ತೈತಿ, ಕೆಲವೊಬ್ರಿಗೆ ಬರ್ತೈತಿ, ಕೆಲವೊಬ್ರಿಗೆ ಬರೋಂಗಿಲ್ಲ. ನನ್ನಂಥವ್ರಿಗೆ ಏನು ಪ್ರಾಬ್ಲಮ್ ಅಂದ್ರೆ ಉದ್ದ ಮುಂದೆ ಹೆಂಗೋ ನೀಟಾಗಿ ಉದ್ಕೊಂತವಿ, ಹಾಕಿ ಬೇಯಿಸೋ ಮುಂದೆ ಹರ್ಕೊಂಡ್ಬಿಡ್ತವೆ. ಏನು ಪ್ರಾಬ್ಲಮ್ ಅಂದ್ರೆ ಹಂಚಿನ ಪ್ರಾಬ್ಲಮ್ ಆಕತಿ. ಹೆಂಚು ಅಂತಿರಲ್ಲ, ಸೊ ನಾವು ಹಂಚು ಅಂತೀವಿ, ಹಂಚಿನ ಪ್ರಾಬ್ಲಮ್ ಆಕತಿ. ಇವಾಗ ನೋಡ್ರಿ ನಾನು ನೀಟಾಗಿ ಉದ್ದೇನೆ ಹಾಕೋ ಮುಂದೆ ಅಲ್ಲೊಂದು ಸ್ವಲ್ಪ ಮಡಚಿಬಿಡ್ತು, ಈ ಥರ ಪ್ರಾಬ್ಲಮ್ ಆಕತಿ. ಇದೇನಕ್ಕೆ ಪ್ರಾಬ್ಲಮ್ ಆಕತ್ತೆ ಅಂದ್ರೆ ಕೆಲವೊಂದು ತೆಳುವೊಂದು ಹಂಚಿರ್ತವೆ, ಕೆಲವೊಂದು ದಪ್ಪ ಇರ್ತವೆ, ಕೆಲವೊಂದು ಏನಾಗ್ಬಿಡ್ತಾವೆ ಅಂತಂದ್ರೆ ಊರಿಗೆ ಬೇಗ ಅಂಟ್ಕೊಂಬಿಡ್ತಾವೆ. ನಾನು ಬೆಸ್ಟ್ ಆಪ್ಷನ್ ಏನು ಹೇಳ್ತೀನಿ ಅಂದರೆ ಬೀಡಿನ ಹಂಚು ಅಂತ ಸಿಗ್ತೈತಿ. ಆ ಹಂಚನ್ನ ಯೂಸ್ ಮಾಡೋದು ಭಾಳ ಅಂದ್ರೆ ಭಾಳ ಬೆಸ್ಟು. ಅದ್ರಾಗ ರೊಟ್ಟಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದೈತಿ. ಹಂಗೆ ಏನು ಅಂತಂದ್ರೆ ಈ ಥರ ಹಂಚನ್ನ ಯೂಸ್ ಮಾಡೋದು ಭಾಳ ಬೆಸ್ಟ್ ಐತಿ. ಅಂದಿಲ್ಲ ನಾನು ಹಿಂಗೆ ನೀರು ಹಾಕ್ಕೊಂಡು ನೀರಿಗೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡು, ಅಂದರೆ ವೈಟ್ ಬಟ್ಟೆ ಇಟ್ಕೊಂಡ್ರೆ ಬೆಸ್ಟು. ನನ್ನ ಕಡೆ ವೈಟ್ ಬಟ್ಟೆ ಇಲ್ಲ, ಹಾಗಾಗಿ ನಾನು ಕಾಟನ್ ಪಿಂಕ್ ರೆಡ್ ಕಲರ್ ಬಟ್ಟೆ ಇತ್ತು, ಅದನ್ನ ಇಟ್ಕೊಂಡ್ರೆ ನೀವು ನೋಡಾಕತ್ತೀರಿ. ನನಗೂ ಏನು ಅಷ್ಟು ಪರ್ಫೆಕ್ಟ್ ರೊಟ್ಟಿ ಏನು ಮಾಡೋಕೆ ಬರೋಂಗಿಲ್ಲ. ಇಲ್ಲಿ ನೋಡ್ರಿ ಮಾರ್ನಿಂಗ್ ಇಷ್ಟು ರೊಟ್ಟಿ ಮಾಡೀನಿ. ನಿಮ್ಗೆ ಇದು ಇಷ್ಟ ಆಕತಿ ಅಂತ ನಾನು ಅನ್ಕೊತಾನೆ. ಯಾಕಂದ್ರೆ ನಂಗೆ ಮೊದಲು ಸ್ವಲ್ಪನೂ ರೊಟ್ಟಿ ಮಾಡೋಕೆ ಬರ್ತಿರ್ಲಿಲ್ಲ. ನಾನು ಕೂಡ ಮುದ್ದೆ ಮಾಡ್ಕೊಂಡು ಮಾಡೋದನ್ನು ನನಗೆ ಗೊತ್ತಿರೋ ಒಬ್ರು ಹೇಳ್ಕೊಟ್ಟಿದ್ರು, ಅವರಿಂದನೇ ನಾನು ಕಲಿತು ಮಾಡಾಕತ್ತೀನಿ. ನೋಡ್ರಿ ರೊಟ್ಟಿ ಯಾವುದೋ ಅಂಟ್ಕೊಳಂಗಿಲ್ಲ, ಹೆಂಗೆ ನೀಟಾಗಿ ಬರ್ತೈತಿ, ಚಿಕ್ಕ ಆಗಂಗಿಲ್ಲ, ಏನಿಲ್ಲ. ಇದು ತಿಕ್ಕಾಕು ಈಜಿ. ಆಮ್ಯಾಗ ಬೀಡಿನ ಹಂಚೊಳಗೆ ಭಾಳ ವೇಟ್ ಇರೋದು ಸಿಗ್ತೈತಿ. ತೀರಾ ವೇಟ್ ಇರೋದು ತೊಗೋಬೇಡ್ರಿ, ಸ್ವಲ್ಪ ತೆಳುವಂದ ತೊಗೋರಿ. ಅಂದ್ರೆ ತೀರಾ ತೆಳುವು ತೊಗೋಬೇಡ್ರಿ, ಒಂದು ಮೀಡಿಯಮ್ ತೊಗೋರಿ. ತೀರಾ ತೆಳು ತೊಗೊಂಡ್ಬಿಟ್ರೆ ಏನಾಗತ್ತಿ ರೊಟ್ಟೆಲ್ಲ ಹೊತ್ತಾಗ ಸ್ಟಾರ್ಟ್ ಆಕ್ಕವು. ನಂದು ರೊಟ್ಟಿ ಮುಗ್ದೈತಿ, ಇನ್ನೂ ಸ್ವಲ್ಪ ಬೇಯಬೇಕು, ಆದ್ರೆ ನಾನು ಇಂದ ಆಫ್ ಮಾಡ್ತೀನಿ, ಯಾಕಂದ್ರೆ ಅದ್ರ ಬಿಸಿನ ಸಾಕಾಕತ್ತಿ. ನೋಡ್ರಿ ಈ ಥರ ಅಂದ್ರೆ ರೊಟ್ಟಿ ಬರ್ತಾವೆ. ನಾನೇನಂದ್ರೆ ಇದೇ ಥರ ಬೀಡಿನ ಹಂಚನ್ನ ಸಜೆಷನ್ ಕೊಡ್ತೀನಿ. ನಿಮ್ಗೆ ಇವು ಅಂಗಡಿ ಒಳಗೆ ಸಿಗ್ತಾವೆ, ಇಲ್ಲ ಅಂತಲ್ಲ. ನಾವು ಪ್ರತಿಯೊಂದು ರೊಟ್ಟಿ ಮಾಡಿದ ಮೇಲೆ ಎಲ್ಲನೂ ಹಿಂಗೆ ಹತ್ಕೊಂಡಿರಂಗಿಲ್ಲ, ಕೆಲವೊಂದು ನೋಡಿರಿ ಈ ಥರ ಹತ್ತಿರ್ತೈತಿ. ಅಂದರೆ ಸ್ವಲ್ಪ ಹೊತ್ತಿರ್ತೈತಲ್ಲ ಕೆಳಗೆ, ಅದನ್ನ ಚಿಕ್ಕನ್ ತಕ್ಕೊಂಡು ಮತ್ತು ಅದಕ್ಕೆ ರೊಟ್ಟಿ ಬೇಯಿಸ್ಬಿಟ್ರೆ ನೀಟಾಗಿ ಬರ್ತಾವೆ. ಇದು ಅಂಗಡಿ ಒಳಗೂ ಸಿಗ್ತೈತ್ರಿ. ನಾನೇನು ಸಜೆಷನ್ ಮಾಡ್ತೀನಿ ಅಂತಂದ್ರೆ ಜಾತ್ರೆ ಒಳಗೆ ತೊಗೋರಿ, ನಮ್ಗೆ ರೇಟ್ನು ಭಾಳ ಕಡಿಮೆ ಸಿಗ್ತೈತಿ. ಹಂಗೆ ಏನಾಕತಿ ಅಂತಂದ್ರೆ ಈಗ ಜಾತ್ರೆ ಒಳಗೆ ಮಾರಾರೆಲ್ಲ ಅವರ ರೆಡಿ ಮಾಡ್ತಾರೆ ಗೊತ್ತ್ರಿ. ಇವನೇನು ರೆಡಿ ಮಾಡಿರ್ತಾರಲ್ಲ ಕಲ್ಲು, ಅದರಿಂದ ಅವರ ರೆಡಿ ಮಾಡ್ತಾರೆ. ಇಲ್ಲಿ ಅಂಗಡಿ ಒಳಗೆಲ್ಲ ನಮ್ಗೆ ನೋಡೋಕೆನ ಚೆನ್ನಾಗಿರ್ತೈತಿ, ಆದ್ರೆ ಅಷ್ಟು ತಾಳ್ಕಿ ಬರೋಂಗಿಲ್ಲ. ನಾವು ಆ ಥರನೂ ತೊಗೊಂಡು ನೋಡೇವಿ. ನಾನ್ ಸ್ಟಿಕ್ ಈ ಥರ ಎಲ್ಲ ಅಂಗಡಿ ಒಳಗೆ ತೊಗೊಳಕ್ಕೆ ಬೆಸ್ಟು. ಈ ಥರ ಬೀಡಿನ ಹಂಚು, ಬೀಡಿನ ಕಲ್ಲು, ಕಬ್ಬಿಣದ್ವ ಕಲ್ಲಿನವ ಈ ಥರನೆಲ್ಲ ಜಾತ್ರೆ ತೊಗೊಳಕ್ಕೆ ಮಸ್ತ್ ಇರ್ತೈತಿ. ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಮನೆ ಹಿರಿಯರು ಇರ್ತಾರಲ್ಲ, ಅವ್ರಿಗೆ ಹೇಳಿದ್ರೆ ತರ್ತಾರೆ. ಅಂಗಡಿ ಒಳಗೆ ಸಿಗ್ತಾವ್ರಿ ಅಂತ ಅನ್ನೋದ್ರೆ ಅಂಗಡಿ ಒಳಗೂ ತೊಗೋರಿ, ನೋ ಪ್ರಾಬ್ಲಮ್. ಬಟ್ ಸ್ವಲ್ಪ ರೇಟ್ ಹೆಚ್ಚಿಗೆ ಆಕತಿ. ಇದಕ್ಕೆ ಭಾಳ ಅಂದ್ರೆ ಒಂದು 150 ರೂಪಾಯಿ ಕೊಡ್ಬೋದು, ಏನಾದರೂ ಜಾಸ್ತಿ ಆತ ಗೊತ್ತಿಲ್ಲ. ಜಾತ್ರೆ ಒಳಗೆ ಇಷ್ಟ ಅದ್ರ ರೇಟ್ 100ರಿಂದ 150, ಅದ್ರ ಮ್ಯಾಲೆ ಇಲ್ಲ. ನಾವು ಅಂಗಡಿಯಾಗ ಹೋದ್ರೆ ಕಡಿಮೆ ಅಂದ್ರೆ ಸ್ಟಾರ್ಟಿಂಗಿಂದ ಅವ್ರು ಏನು ಹೇಳ್ತಾರೆ ಅಂದ್ರೆ ಒಂದು 350 ರೂಪಾಯಿ ಹೇಳ್ತಾರೆ. ನಾವು ಹಂಗೆ ಹಿಂಗೆ ಜಿರಿ ಮಾಡಿ 250 ರೂಪಾಯಿ ಹಿಂಗೆ ತೊಗೊಂಡು ಬರ್ಬೋದು ಅಷ್ಟೇ. ಅಷ್ಟ್ರೊಳಗೆ ಅವರು ಕೊಡೋಂಗಿಲ್ಲ. ನಾನು ಆ ಥರನೂ ಟ್ರೈ ಮಾಡಿ ನೋಡೀನಿ. ನಮ್ಮೂರಾಗೂ ಅಂದ್ರೆ ನಮ್ಮ ತವ್ರ ಮನ್ಯಾಗೂ ಇದೇ ಥರ ಬೀಡಿನ ಹಂಚು ಐತಿ. ಇದು ಭಾಳ ಕಾದಿರ್ತೈತೆ ರೀ, ಹಿಂಗೆ ಮುಟ್ಟಾಕೆಲ್ಲ ಆಗಂಗಿಲ್ಲ. ನಾನು ಎಷ್ಟೋ ಸರಿ ನಿಮ್ಗೆ ಇನ್ನೂ ನನ್ನ ಕೈ ಒಳಗೆ ಕಲಿಗಳು ನೋಡಿರಿ, ಇವೆಲ್ಲ ನಾನು ಸ್ಟಾರ್ಟಿಂಗ್ ಏನೂ ಬರ್ತಿದ್ದಿಲ್ಲಲ್ಲ, ಅವಾಗ ಇವು ಕಲಿ ಮಾಡ್ಕೊಂಡಿರೋದು. ಈ ಥರ ಬೀಡಿನ ಹಂಚು ತೊಗೊಳೋದು ಬೆಸ್ಟ್. ನೀವು ನೋಡಿರಿ, ಟ್ರೈ ಮಾಡಿರಿ. ನಾನು ರೊಟ್ಟಿ ಏನೋ ಉತ್ತನಿ ಬಟ್ ಬೇಯಿಸೋದ್ರಾಗ ಪ್ರಾಬ್ಲಮ್ ಆಕತಿ, ಬೇಗ ತವಿ ಬೇಯಂಗಿಲ್ಲ, ಹಂಗೆ ಅಂತರ ಈ ಥರ ನೋಡಿರಿ, ಲಘು ಕಾಯ್ತೈತಿ.
ಟ್ರೈ ಮಾಡಿ ನೋಡಿರಿ, ತೊಗೊಂಡ್ರೆ ಬೆಸ್ಟ್ ಅಂತೀನಿ. ಲೈಫ್ ಟೈಮ್ ಅಂದ್ರೆ ನಮ್ಮ ಜೀವನ ಪೂರ್ತಿನೂ ಇರ್ತೈತೆ ಅಂತ ಅಲ್ಲ, ನಮ್ದು ಸಾಯೋದ್ರೊಳಗೆ ಭಾಳ ಅಂದ್ರೆ ಒಂದು 3 ಚೇಂಜ್ ಮಾಡ್ಬೋದು. ಇಲ್ಲಾಂದ್ರೆ ನಮ್ಮ ಕೊನೆವರೆಗೂ ಇರ್ಬೋದು. ನಾವು ಹೆಂಗೆ ಯೂಸ್ ಮಾಡ್ತೇವೆ ಹಂಗೆ, ಅಂದ್ರೆ ದಗ್ಗು ಹೋಗಂಗಿಲ್ಲ, ಪಡೆದಾಕತಿ. ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡಿರಿ, ಇಷ್ಟು ಮಾರ್ನಿಂಗಿಂದ ಇಷ್ಟು ರೊಟ್ಟಿ ಮಾಡೀನಿ. ನೀವೇ ನೋಡಾಕತ್ತೀರಿ ಹೆಂಗೆ ಬಂದವು ರೊಟ್ಟಿಗಳಂತಂದು. ಇದು ಒಂದಂತ ಅಲ್ಲ ನೋಡಿರಿ, ನಾನು ಪ್ರತಿಯೊಂದು ರೊಟ್ಟಿನ ತೆಗೆದು ತೋರ್ಸಕತ್ತೀನಿ. ನೋಡಿರಿ ಮೆತ್ತಗೂ ಬರ್ತಾವೆ, ಏನು ದಪ್ಪ ಅಂತ ಇಲ್ಲ ಏನಿಲ್ಲ, ಮೆತ್ತಗೂ ಬರ್ತಾವೆ. ನನ್ನ ತಳ ಸ್ವಲ್ಪ ಮಧ್ಯ ಇಲ್ಲೇನು ಸ್ವಲ್ಪ ಭಾಳ ತೆಳು ಮಾಡಿರ್ತೀನಲ್ಲ, ಹಾಗಾಗಿ ಹಂಗೆ ಕಾಣಿಸ್ತವೆ. ನೋಡಿರಿ ಇಷ್ಟೆಲ್ಲ ರೊಟ್ಟಿ ತೆಗೆದು ತೋರ್ಸಕತ್ತೀನಿ. ಇಷ್ಟು ಸಣ್ಣ ಸಣ್ಣ ಚಿಕ್ಕಿ ಇಲ್ದಂಗೆ ಏನೂ ಆಗಂಗಿಲ್ಲ, ಇಷ್ಟೆಲ್ಲ ಇರೋದ. ಈ ಥರ ನಮ್ಮ ಮಾರ್ನಿಂಗಿಂದ ರೊಟ್ಟಿನ ಮಾಡಿ ಮುಗಿಸೇನಿ. ನಿಮಗೂ ಯೂಸ್ ಆಗಲಿ ಅಂತ ಹೇಳಿದೆ. ಈ ಬೀಡಿನ ಹಂಚು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು. ನಾನು ಹೇಳ್ಬೇಕಂದ್ರೆ ಅವಾಗೆಲ್ಲ ಮಣ್ಣಿನ ಮಡಿಕೆ ಕುಡಿಕಿ ಇಂಥದ್ರಾಗನ ಅಡುಗೆ ಎಲ್ಲ ಮಾಡ್ತಿದ್ರು. ಈ ಬೀಡಿನ ಹಂಚುಗಳು ಕಲ್ ಮೇಲೆಲ್ಲ ರೊಟ್ಟಿನ ಸುಟ್ಕೊಂಡು ತಿನ್ನೋ ಕಾಲಿತ್ತು. ಹಾಗಾಗಿ ಇದು ಬೀಡಿನ ಹಂಚು ಯೂಸ್ ಮಾಡೋದ್ರಿಂದ ನಾನೇನಂತೀನಿ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ನಮಗೆ ರೊಟ್ಟಿ ಮಾಡಿ ಬೇಸಕ್ಕೆ ಬರೋಂಗಿಲ್ಲ ಅಂತಿರ್ತೀವಲ್ಲ ಅವ್ರಿಗಿನ ಬೆಸ್ಟ್ ಇದು. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಕತಿ, ರೂಢಿ ಆದ ಅಂದ್ರೆ ಅದು ಊರಿ ಚೆನ್ನಾಗಿ ಬಂದುಬಿಟ್ರೆ ಏನಾಗತ್ತಂದ್ರೆ ನೀಟಾಗಿ ಬೈತೈತಿ. ನಾನು ಅದನ್ನ ಹೇಳ್ಬೋದು. ನನಗೇನು ಬಿಸಿನೀರು ಹಾಕಿಡಾಕತ್ತೀನಿ ಅಂತಂದ್ರೆ ಶೀತ ಆಗೈತಲ್ಲ, ಹೇಳಾರ ಬಿಸಿನೀರು ಕುಡಿ ಅಂತಂದು ಇಬ್ಬರಿಗೆ ಬೇಕು. ಇದೇನು ವಾಟರ್ ಕ್ಯಾನ್ ಐತಲ್ಲ, ಇದ್ರ ಹಾಕಿಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಯಾವಾಗಲೂ ಬಿಸಿ ಇರ್ತೈತಿ. ಏನಾಗ್ಬಿಡ್ತದೆ ಇನ್ನೇ ನೈಟು ಆರೇ ತಡಿ ಅಂತಂದು ಸಡನ್ನಾಗಿ ಬಾಯಿಗೆ ಹಾಕೊಂಡ್ಬಿಟ್ಟೇನಿ. ಅದು ಶೀತ ಆದಾಗ ಗೊತ್ತಿರ್ತೈತಿ, ಬರೀ ನೀರನ್ನ ಸಿಗತಿ ಬಾಯಿಗೆ. ಹಂಗಂತ ನಾ ಬಾಯಿಗೆ ಹಾಕ್ಯಂಡೆ, ಫುಲ್ ಬಾಯೆಲ್ಲ ಸಡನ್ನಾಗಿ ನುಂಗ್ಬಿಟ್ಟೆ ಅದನ್ನು. ಅದಕ್ಕೆ ಈಗ ನಮ್ಮ ಯಜಮಾನ್ರು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮತ್ತು ಕೋಟ್ ಅದತ್ತೈತಿ ಅಂತಂದು ಹೋದ್ರು. ನಾನೇನು ಮಾಡಾಕತ್ತೀನಿ ಈಗ ನೀರು ನಾನು ಕಾಯಿಸ್ಕೊಂಡು ಬೇಕಲ್ಲ, ಹಾಗಾಗಿ ಬಾಟ್ಲಿಗೆ ಹಾಕಿಟ್ಟನಿ. ಪೂಜೆನೂ ಆಯ್ತು, ಹಂಗೆ ನಂದು ಮನೆ ಕ್ಲೀನ್ ಅಂತಲ್ಲ ಕಿಚನ್ ಕಟ್ಟಿ ಕ್ಲೀನಿಂಗ್ ಆಯ್ತು. ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಾನು ಊರಿಗೆ ಹೋಗಿ ಬಂದಾಗಿಂದನೇ ಎಲ್ಲ ಪ್ಯಾಚಿ ಆಗಿ ಅಲ್ಲೆಲ್ಲೆಲ್ಲೆಲ್ಲಿ ಇತ್ತು. ಅಕ್ಕಿನ ನೆನೆ ಹಾಕಿನಿ, ನಾಳೆ ಏನಾದರೂ ಮಾಡಿಕೊಟ್ರಾತು ಅಂತಂದು. ದೇವ್ರ ಹಿಂಗೆ ಮತ್ತೇನು ಜೊತೆಗಿರೋ ತರಲಿಲ್ಲ ಅಂದ್ರೆ ಎದ್ದು ಮಾಡಿಕೊಡ್ತಾನೆ, ಇಲ್ಲಾಂದ್ರೆ ಮತ್ತು ಕಷ್ಟನ. ಇದು ಅಕ್ಕಿನ ನೆನೆ ಇಟ್ಟನಿ, ನೀರು ಹಾಕಿಟ್ಟನಿ. ನನಗೇನು ಮಾಡಿದೆ ಅಂತಂದ್ರೆ ಈ ಸೈಡ್ ಏನು ಕಾಣಾಕತ್ತೈತಿ, ಈ ಸೈಡ್ ಏನಾಗಿತ್ತು ಎಲ್ಲ ಗಿಲಿ ಆಗಿತ್ತು. ಈಗ ಹಂಗೆ ಕಾಣ್ತಿರ್ಬೋದು ನಿಮ್ಗೆ. ನಾನು ಅದನ್ನ ಏನು ಮಾಡಿದೆ ಅಂದ್ರೆ ಇದೆಲ್ಲ ಹಿಂದ್ಗಡೆ ಇತ್ತು. ಇವೇನು ಸೋಯಾ ಸಾಸು ಇವೆಲ್ಲ ಏನಿದಾವು ನಿಮಿಷ, ಇವೆಲ್ಲ ಸೋಯಾ ಸಾಸು ಇವೆಲ್ಲ ಏನದಾವು ಇವನ್ನೆಲ್ಲ ನಾನು ಹಿಂದಿಟ್ಟಿದ್ದೆ. ಅಂದರೆ ಆ ಕಡೆ ಇಟ್ಟು ಈ ಸ್ಟ್ಯಾಂಡ್ನ ಮುಂದೆ ಎಳ್ಕೊಂಡಿದ್ದೆ. ಆದರೆ ಈಗ ನಾನು ಏನು ಮಾಡಿದೆ, ಹಗಲಲ್ಲಿ ತಕ್ಕನಕ್ಕೆ ಸರಿಯಾಗಲ್ಲ ಅಂದ ಅದನ್ನು ಇವಾಗ ಮುಂದೆ ಇಟ್ಕೊಂಡು ಇದನ್ನು ಒಂದು ಸೈಡ್ ಸರಿಸಿ ಅದನ್ನು ಸಂಧಿ ಒಳಗೆ ಅದನ್ನು ಸರಿಸೀನಿ. ಅದರೊಳಗೆಲ್ಲ ಇವು ಬೇಕಾಗ್ತವು, ಬಟ್ ಅದಕ್ಕೆ ಈ ಸೈಡ್ ಇಟ್ಕೊಂಡೀನಿ. ಇಲ್ಲೇನು ಮಾಡೇನಿ ನೋಡ್ರಿ, ನಾನು ಇನ್ನು ಹಾಕಿಟ್ಕೊ ಒಂದು ಜಾಗ ಬೇಕಿತ್ತು. ಅದಕ್ಕೆ ಇದ್ರಾಗಿರೋವು ಸ್ವಲ್ಪ ತೆಗೆದು ಇದಕ್ಕೆ ಹಾಕಿ ಇಲ್ಲೇ ಇವು ಜಾಸ್ತಿ ಯೂಸ್ ಆಗದೆ ಇರೋ ಸ್ಪೂನ್, ವುಡನ್ ಸ್ಪೂನ್ ಎಲ್ಲ ಇದ್ರಾಗಿಟ್ಟನಿ. ಆ್ಯಂಡ್ ಇದನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿಲ್ಲ, ಇದನ್ನ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಈಗ ಭಾಳ ಸುಸ್ತು ಅನ್ಸಕತ್ತೈತಿ, ಹಾಗಾಗಿ ಇವಾಗ ಇದನ್ನೇನು ಸೆಟ್ ಮಾಡಲಿಲ್ಲ. ಆ್ಯಂಡ್ ಇದಿಷ್ಟು ಇಲ್ಲೇನು ಮಾಡಿದೆ, ಇಲ್ಲೆಲ್ಲ ಸ್ಟ್ಯಾಂಡ್ ಅದು ಬಾಕ್ಸಲ್ಲಿ ಏನು ಮಾಡಿದ್ದೆ ನಾನು, ಸ್ಪೂನೆಲ್ಲ ಇಲ್ಲಿ ಹಾಕಿಟ್ಟಿದ್ದೆ. ಇದಿಷ್ಟು ಖಾಲಿ ಉಳಿದಿತ್ತು ಅಲ್ಲಿ ಹಾಕಿಟ್ಟಿದ್ದೆ. ಈಗ ಸಿಂಕ್ನ ಯೂಸ್ ಮಾಡೋಕತ್ತಿರ್ಲಿಲ್ಲ, ರೆಡಿ ಮಾಡಿಸಿದ್ರು ಅದು ಯೂಸ್ ಆಗತ್ತಿಲ್ಲ. ಅದಕ್ಕೆ ಏನು ಮಾಡೀನಿ, ಇದು ಖಾಲಿ ಇದೆ, ಇದು ಎದಕ್ಕಾರ ಯೂಸ್ ಆಗತ್ತಂತ ಇಟ್ಟಿನಿ. ಇದೇನು ಖಾಲಿ ಐತಿ. ಇಲ್ಲಿ ಒಂದು ನಾನು ಕಬ್ಬಿಣ ಸ್ಟ್ಯಾಂಡ್ ಇತ್ತಲ್ಲ, ಅಂದರೆ ಇಲ್ಲಿ ಹಾಕಿಟ್ಟಿನಲ್ಲ, ಈ ಥರ ಸ್ಟ್ಯಾಂಡ್ 2 ಇತ್ತಲ್ಲ, ಅದನ್ನು ಇಲ್ಲಿಟ್ಟು ಇಲ್ಲಿ ಸ್ಪೂನ್ ಅವನ್ನೆಲ್ಲ ಇಟ್ಬಿಟ್ಟೇನೆ. ಇದ್ರಾಗ ಅನ್ನದ್ದು ಸಾಂಬಾರಿನವನ್ನೆಲ್ಲ ಸ್ಪೂನ್ ಹಾಕ್ಬೇಕು. ಎಲ್ಲನೂ ಆಚೆ ಕಡೆ ಬೆಳಗಿಟ್ಟನಿ, ಹಾಗಾಗಿ ಇದೊಂದು ಖಾಲಿ ಐತಿ, ಮಿಕ್ಕಿರೋವೆಲ್ಲ ತುಂಬೆವು. ಆ್ಯಂಡ್ ನಂದು ಗ್ಯಾಸ್ನ ಕ್ಲೀನ್ ಆಗೈತಿ. ಇದು ನಾನು ಇನ್ನೂ ಯಾಕೆ ತೊಳೆದಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಬಿಸಿ ಐತಿ, ಆರ್ಲೇದು, ಹಾಗಾಗಿ ಬಿಟ್ಟನಿ. ಎಸ್, ಇದಿಷ್ಟು ಅಂತ ನಾನು ರೆಡಿ ಮಾಡಿಕೊಂಡೆ. ಏನಾಗೈತೆ ಅಂದ್ರೆ ಅಡುಗೆ ಮನೆ ಭಾಳ ಚಿಕ್ಕದೈತಿ. ಇದನ್ನೇ ಹಾಕಿದ್ದೆ ನಾನು, ನಿಮ್ಗೊಂದ್ಸರಿ ನಾನು ತೋರಿಸಿದ್ದೆ, ಬಟ್ ಅದನ್ನು ಹಾಕಿರೋ ತೋರಿಸಿರ್ಲಿಲ್ಲ. ನೋಡ್ಕರಿ, ಇದು ಆ್ಯಂಡ್ ಇದೆರಡು ಸೇರಿ ಒಂದೇ ಸೆಟ್ಟು 115 ತೊಗೊಂಡಿದ್ದು ನಾನು. ಜಾಗ ಚಿಕ್ಕದಿರೋದಕ್ಕೆ ಅದು ದೊಡ್ಡದಾಗ ಬಂದಿತ್ತು, ಅದಕ್ಕೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಕಟ್ ಮಾಡಿಟ್ಟೆ. ನಾನು ಮೊದಲು ಗ್ಯಾಸ್ ಕಟ್ಟಿನ ಈ ಕಡೆ ಇಟ್ಟಿದ್ದೆ. ಒಬ್ರು ಅಣ್ಣ ಏನಂತ ಹೇಳಿದ್ರು ಅಂದರೆ ಚಾರ್ಜಿಗೆ ಇಲ್ಲಿ ಹಾಕ್ತವೆಲ್ಲ, ಹಾಗಾಗಿ ಸ್ವಲ್ಪ ದೂರ ಇಟ್ಕರ್ರಿ ಅಂದರು. ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಆವಾಗ ಒಂದ್ಸರಿ ಹೇಳಿದ್ದೆ ನಾನು,
ಹಾಗಾಗಿ ನಾನು ಇವಾಗ ಗ್ಯಾಸ್ ಕಟ್ಟಿನ ಇಲ್ಲಿಟ್ಟೇನೆ. ಆ್ಯಂಡ್ ನಂಗೆ ನೀರಿನ ಬಾಟಲ್ ಎಲ್ಲೇ ಐತಿ ಇದಕ್ಕೆ ಏನಾರ ಎಫೆಕ್ಟ್ ಆಕತ್ತಿನೋ ಈ ಸ್ಟವ್ ಹಚ್ಚಿದ್ರೋ ಅಂತಂದ್ರೆ ಇಲ್ಲ, ಅದು ಹಿಂಗೇನು ಆಗಿಲ್ಲ ನನಗೆ. ನಾವು ಸ್ವಲ್ಪ ಇದನ್ನು ದೂರನೇ ಇಟ್ಟೇನೆ, ಮಧ್ಯೆ ಇಷ್ಟೊಂಡ ಗ್ಯಾಪ್ ಐತಿ, ಸೊ ಹಾಗೇನೂ ಆಗಿಲ್ಲ. ನಾನು ಜಾಸ್ತಿ ಯೂಸ್ ಮಾಡೋದು ಇವೆರಡು, ಅವಸರ ಇದ್ರೆ ಮಾತ್ರ ಇದನ್ನು ಯೂಸ್ ಮಾಡಿರ್ತೀನಿ, ಹಂಗಾಗಿ ನಡೀತೈತಿ. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡನಿ. ನನ್ನ ಪಾಲಿನ ಪಡ್ಡು ಕರಿಯಾಕತ್ತೈತಿ. ನಾನು ನಾಷ್ಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೇನೆ.